ಗೈಸ್ ಏನ್ ಗೊತ್ತಾ, ಇವತ್ತಿನ ವ್ಲಾಗ್ ಅಲ್ಲಿ ಒಂದು ಸ್ಪೆಷಲ್ ಆಗಿರೋದ ತಗೊಬಂದು ದೊಡ್ಡಮ್ಮಗೆ ಒಂದ್ ಸ್ವಲ್ಪ ಕ್ವಶನ್ ಕೇಳ್ತೀವಿ, ರಿಲೇಟೆಡ್ ಆಗಿರೋದು ಸ್ವಲ್ಪ ಕ್ವಶನ್ ಕೇಳ್ತೀವಿ. ನನ್ನ ತಂಗಿನಲ್ಲಿ ಮತ್ತೆ ನನ್ನಲ್ಲಿ ಇರೋ ಕ್ವಾಲಿಟೀಸ್ ದೊಡ್ಡಮ್ಮಗೆ ಏನ್ ಇಷ್ಟ ಅನ್ನೋದನ್ನ ಕೇಳೋಣ ಅಂತ ಅಂದ್ಬಿಟ್ಟು ಅನ್ಕೊಂಡಿದೀವಿ. ಸೊ ದೊಡ್ಡಮ್ಮನ ಕೂರಿಸ್ಕೊಂಡಿದೀವಿ. ರೆಡಿನಾ? ರೆಡಿ ಕಣ. ಜೋರಾಗಿ ಮಾತಾಡು. ರೆಡಿ ರೆಡಿ ರೆಡಿ. ನೀನು ಬೇಜಾರ್ ಮಾಡ್ಕೋತಾರೆ ಅಂತ ತಿಳ್ಕೊಬೇಡ. ನಿನ್ಗೇನ್ ನಾವು ಇಬ್ರಲ್ಲಿ ಕೇಳ್ತೀವೋ ಆಯ್ತಾ? ನಿನ್ಗೇನ್ ಅನ್ಸುತ್ತ ಅದನ್ನ ಹೇಳು. ಅವಳು ಹೇಳಿದ್ರು ಬೇಜಾರ್ ಮಾಡ್ಕೊಳಲ್ಲ, ನನ್ನನ್ನು ಹೇಳಿದ್ರು ಅವಳು ಬೇಜಾರ್ ಮಾಡ್ಕೊಳಲ್ಲ ಆಯ್ತಾ? ಸ್ಟಾರ್ಟಿಂಗು ಇಬ್ರಲ್ಲಿ ಯಾರಿಷ್ಟ? ಕೈ ಎತ್ಬೇಕು ನೀನು, ಕೈ ಎತ್ಬೇಕು ನೀನು. ಹಂಗಲ್ಲ, ಈಗ ಅವಳ ಇಷ್ಟ ಅಂದ್ರೆ ಅವಳ ಕೈ ಎತ್ಬೇಕು, ನಾನು ಇಷ್ಟ ಅಂದ್ರೆ ನನ್ ಕೈ ಎತ್ಬೇಕು. ತಡಿ ತಡಿ, ನಿಂದ ಅದಿಲ್ಲ. ಅದು ಇನ್ನೊಂದು ಏನ್ ಗೊತ್ತಾ, ಇಬ್ರು ಅಂತ ಹೇಳಂಗಿಲ್ಲ, ಒಬ್ರನ್ ಮಾತ್ರ ಹೇಳ್ಬೇಕು ಆಯ್ತಾ? ಇಬ್ರಲ್ಲಿ ಯಾರಿಷ್ಟ? ಕೈ ಎತ್ಬೇಕು. ಅವ್ರದ್ದು ಯಾರಿಷ್ಟ ಅವ್ರ ಕೈ ಎತ್ಬೇಕು. ಅವಳು ಎತ್ತಿಲ್ಲ. ಒಬ್ರನ್ನ ಹೇಳ್ಬೇಕು, ಹೊಡೆದಾಕ್ಬಿಡ್ತೀನಿ. ನಿಂಗೆ ಇಬ್ರಲ್ಲಿ ಯಾರಿಷ್ಟ ಹೇಳು. ಸಂಜು ಇಷ್ಟ. ನಿನ್ನ ಯಾರು ಇಷ್ಟ ಪಡ್ತಾರೆ ಜಾಸ್ತಿ? ನೀನು. ಕೈ ಎತ್ತು. ಇಬ್ರಲ್ಲಿ ನಿನ್ ಮೇಲೆ ಸಿಟ್ಟು ಮಾಡ್ಕೊಳ್ಳೋದಾಗಿರ್ಬೋದು, ತಮಾಷೆ ಆಡೋದಾಗಿರ್ಬೋದು, ತುಂಬಾ ಚೆನ್ನಾಗಿ ಫಸ್ಟ್ ಇಲ್ಲ ಅದೇ ಸಿಟ್ ಮಾಡ್ಕೊಳ್ಳೋದು ಯಾರು ಜಾಸ್ತಿ? ಪ್ರೀತಿಯಾಗಿ ಆಗಿರ್ಬೋದು, ಕೋಪದಲ್ಲಾಗಿರ್ಬೋದು, ಜಗಳಾಡೋದಾಗಿರ್ಬೋದು. ಸೊ ಯಾರು ಜಾಸ್ತಿ ನಿನ್ ಮೇಲೆ ಮಾಡೋದು? ಅವಳು ಜಾಸ್ತಿ ಕೋಪಿಸ್ಕೊಂಡ್ ಬೈತಾಳೋ ಇಲ್ಲ ನಾನ್ ಬೈತೀನೋ? ಯಾರು ನಿನ್ ಮೇಲೆ ಕೋಪಿಸ್ಕೊಳ್ಳೋದು? ನಿಂಗೆ ಹೆಂಗ್ ಅನ್ಸುತ್ತೆ? ಅವಶ್ಯಕ ಆಗಿರ್ಬೋದು, ಸೀರಿಯಸ್ ಆಗಿರೋದು, ಬೈಯೋದು ಯಾರು? ನಿನ್ಗೆ ಯಾವ್ದು ನಿಜನೋ ಅದ ಹೇಳು. ನಿನ್ ಮನ್ಸಿಗೆ ಯಾವ್ದು ಸರಿ ಅನ್ಸುತ್ತೋ ಅದ ಹೇಳು. ಈ ಕೈ ತೋರಿದ್ನಲ್ಲ ಅಂತ ಏನ್ ಮಾಡೋದು? ನೆಕ್ಸ್ಟ್ ಇನ್ನೊಂದು ಹೇಳು. ಯಾರು ಕೋಪ ಮಾಡ್ಕೋತಾರೆ ನಿನ್ ಮೇಲೆ ಯಾರು ತಮಾಷೆ ಆಡ್ತಾರೆ ಅದು ಕೇಳ್ತಾ ಇರೋದು ಅವಳು. ಹೇಳು, ಬೇಗ ಬೇಗ ಹೇಳ್ಬೇಕು. ತಮಾಷೆ ಇವಳು ಆಡ್ತಾಳೆ, ಇವಳು ಸ್ವಲ್ಪ ಕೋಪ ಮಾಡ್ಕೊತಾಳೆ. ಹಿರಿಯಳು ಎರಡಾಡ್ಬೇಕು. ನಮ್ ದೊಡ್ಡಮ್ಮ ನಿಜವಾಗ್ಲು ಮನ್ಸಿಂದ ಕರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ. ಆಯ್ತು. ಸೊ ನಿನ್ಗೆ ಸ್ವಲ್ಪ ಅದನ್ನ ಕೇಳ್ಬೋದಾ? ನಿನ್ಗೆ ಅದು ಇದು ಸ್ವಲ್ಪ ಕೊಡ್ಸಿರೋದು, ಚೆನ್ನಾಗಿ ನೋಡ್ಕೊಳ್ಳೋದು ಯಾರು? ನೀನ್ ಕೊಡ್ಸಿದ್ದೀಯಾ, ಚೆನ್ನಾಗ್ ನೋಡ್ಕೊಂತೀಯ. ಹತ್ರದಲ್ಲಿ ಇರೋಳು ಅವಳು, ನೀನ್ ಹತ್ರದಲ್ಲಿರೋಳು ಕೊಡ್ಸಿದ್ಯಾ. ಪಾಪ ಅವಳು ದೂರದಲ್ಲಿ ಇರೋಳು, ಅವಳು ಹೋದ್ರು ಚೆನ್ನಾಗ್ ನೋಡ್ಕೊತಾಳೆ. ನಮ್ಮನೆಗೆ ಬಂದಾಗ ನಾವು ನೋಡ್ಕೊಂತೀವಿ, ಅವಳ ಮನೆಗೆ ಬಂದಾಗ ಅಷ್ಟೇ. ನೀನು ಎಲ್ಲಾಡ್ಬೇಕು. ನೆಕ್ಸ್ಟ್ ಕ್ವಶನ್ ನೀನೇ ಕೇಳ್ಬಿಡವ. ಜಾಸ್ತಿ ನಮ್ ದೊಡ್ಡಮ್ಮ ನಮ್ಮ ಮನೆಗೆ ಬರಲ್ಲ. ವಿಡಿಯೋ ಮಾಡ್ತೀವಿ. ನೆಕ್ಸ್ಟ್ ಕ್ವಶನ್ ಏನ್ ಕೇಳೋಣ? ಏನ್ ಕೇಳೋಣ? ನೀನ್ ಕೇಳ್ತೀಯ. ಇವಾಗ ಅಡಿಗೆ ಊಟ ನಾನ್ ಮಾಡಿರೋದು ದೊಡ್ಡಮ್ಮ ತಿಂದೇ ಇಲ್ಲ. ಅಡಿಗೆ ಊಟ ಕೇಳೋಣ. ಕೇಳು, ಯಾಕೆ ತಿಂದಿಲ್ಲ? ಓ ಜಕ್ಕೆ ಹೇಳಿದಾರೆ ತಿಂದಿಲ್ವಾ? ಜಾಸ್ತಿ ತಿಂದಿರತ್ತಾನೆ ದೊಡ್ಡಮ್ಮ. ತಿಂದೈತೆ. ಅದ್ ಯಾಕಾದ್ರೂ ಬೇಸಿದ್ದೆ ನಾನೀಗ. ನಮ್ ದೊಡ್ಡಮ್ಮ ನಿಜ ಇರ್ಬೇಕು ನೀನು. ಆಯ್ತಾ? ದೊಡ್ಡಮ್ಮ ಇಬ್ರಲ್ಲಿ ಅಡಿಗೆ ಯಾರು ಚೆನ್ನಾಗ್ ಮಾಡ್ತಾರೆ ಹೇಳು. ಯಾರು ಮಾಡ್ತೀರ? ನಾನು ಏನ್ ಮಾಡೋದು? ಜಾಸ್ತಿ ಯಾರು ಇಷ್ಟ? ಅದೇಳು. ವೆರೈಟಿ ವೆರೈಟಿ ಮಾಡೋರು ಯಾರು? ತುಂಬಾ ಟೇಸ್ಟ್ ಆಗಿ ಮಾಡೋರು ಯಾರು? ಕೂದ್ಬಿಡ್ತೀನಿ ಹೇಳೀಗ. ಹೇಳು. ಎರಡಾಳು ಮಾಡ್ಬೇಕಂತ ಒಂದ್ ಹೇಳ್ಬೇಕು. ಎರಡಾಳು ಮಾಡ್ತೀನಿ. ಯಾರು ಇಷ್ಟ ಹೇಳಿ? ತುಂಬಾ ಚೆನ್ನಾಗಿ ಇನ್ನೊಂದ್ ಅವಳಿಗಿಂತ ಇಲ್ಲ ನನಗಿಂತ ಇನ್ನೂ ಚೆನ್ನಾಗಿ ಮಾಡ್ತೀನಿ ಅಂದ್ರೆ ಯಾರು? ಏಯ್ ಗಲಾಟೆ ಮಾಡ್ಬಾರ್ದು. ಹೇಳು ಫಸ್ಟ್. ಹೇಳು, ಏನ್ ಬೇಜಾರೇನಿಲ್ಲ. ಯಾರು ಬೇಜಾರ್ ಮಾಡ್ಕೊಳ್ಳಲ್ಲ. ಹೇಳು. ನೀನ್ ಹತ್ರದಲ್ಲಿದ್ಯಾ, ಚೆನ್ನಾಗಿ ನೋಡ್ಕತೀಯ, ಚೆನ್ನಾಗ್ ಮಾಡ್ತೀಯ. ಪಾಪ ಅವಳು ದೂರದಲ್ಲವಳೆ, ಅವಳು ಚೆನ್ನಾಗ್ ಪ್ರೀತಿ ನೋಡ್ಕತಾಳೆ. ಇಬ್ರು ಅದೇನು ಇಲ್ಲ ಕಣ, ಬೇರೆ ಮಾಡಕ್ಕಲ್ಲ. ಎರಡಾಳು ಮಕ್ಳೇ. ಒಂದ್ ಹೇಳು ಅಂದ್ರೆ ಅದೇ ನೀನ್ ಹತ್ರದಲ್ಲಿದ್ಯಲ್ಲ. ಹತ್ರದಲ್ಲಿ ಬಿಟ್ರೆ ಚೆನ್ನಾಗಿ ಟೇಸ್ಟ್ ಮಾಡ್ಬಿಡ್ತಾರ. ಏನ್ ಯಾರು ಮಾಡೋದು ನಿನ್ಗೆ ಇಷ್ಟ ಆಗುತ್ತೆ, ಇನ್ನೊಂದ್ಸತಿ ತಿನ್ಬೇಕು ಅಂತ ಯಾರು ಇಬ್ರಲ್ಲಿ ಯಾರು ಮಾಡೋದು ಚೆನ್ನಾಗಿ ಮಾಡ್ತಾರೆ ಅನ್ಸುತ್ತೆ ಹೇಳು. ಅಂತಂದ್ರೆ ನಾನು ನೀನು ಏನ್ ಕೇಳ್ತಿ ಸಂಜುವೆ? ಸಂಜುವೆ ಇಬ್ರಲ್ಲಿ ಯಾರು ಚೆನ್ನಾಗಿದ್ದಾರೆ, ಯಾರು ಲಕ್ಷಣ ಆಗಿದ್ದಾರೆ ಹೇಳು. ಕಲರ್ ಬೇಡ, ಕಲರ್ ಎಲ್ಲರಿಗೂ ಗೊತ್ತು, ವ್ಯೂವರ್ಸ್ಗೂ ಗೊತ್ತು. ಲಕ್ಷಣ ಯಾರಿದ್ದಾರೆ ಹೇಳು. ಇವಳು ಲಕ್ಷಣ ಕಾಣೋದು. ಕೈ ಎಟ್ಬೇಕು. ಯಾಕೆ
ಯಾಕೆ ಕೈ ಹಾಕ್ಬೇಕು? ಯಾರು ಲಕ್ಷಣವಾಗಿದ್ದಾರೆ? ನಾನು ಏನ್ ಮಾಡೋಣ ಮಧ್ಯೆ ನನಗೇನು ಪ್ರಾಬ್ಲಮ್ ಇಲ್ಲ ಹೇಳು. ಯಾರು ಲಕ್ಷಣ ಆಗ್ಯಾಳೆ, ಅವಳು ಲಕ್ಷಣ ಆಗ್ಯಾಳೆ, ಎರಡಾಳು ಚೆನ್ನಾಗ್ಯಾಳೆ. ಅವ್ರಿವ್ರಂತ ಭೇದ ಮಾಡಕ್ ನಾನು ಒಂದೇಳು ಏ ಸುಮ್ಕುರಿ ಕಲ್ಲರ್ ಬೇಡ, ಕಲ್ಲರ್ ಅವಳಿದ್ದಾಳೆ, ನಾನೇ ಚೆನ್ನಾಗಿರೋದು ಯಾರು ಹೇಳು? ಚೆನ್ನಾಗಿರೋದು ಯಾರು ಹೇಳು? ಲಕ್ಷಣ. ನಾನು ಏನ್ ಮಾಡೋಣ? ಲಕ್ಷಣ ಅಂತ ಒತ್ತಿ ಒತ್ತಿ ಹೇಳ್ತಾವಳೆ. ತಡಿ ತಡಿ ಲಕ್ಷಣ ಅಂತ ಒತ್ತಿ ಒತ್ತಿ ಹೇಳ್ತಾವಳೆ. ಲಕ್ಷಣ ಅಂತ ಒತ್ತಿ ಒತ್ತಿ ಹೇಳ್ತಾವಳೆ. ತಡಿ ತಡಿ. ಓಕೆ ಆಯ್ತು ಹೇಳು. ಹೇಳಮ್ಮ. ಚೆನ್ನಾಗಿರೋದು ಹೇಳು ದೊಡ್ಡಮ್ಮ, ನಾವೇನ್ ಬೇಜಾರ್ ಮಾಡ್ಕೊಳ್ಳಲ್ಲ. ಬುದ್ದು ಹಿಡಿದು ಬಿಡ್ತೀನಿ. ಏ ಹೇಳು, ಹಿಂದೆ ಕುತ್ಕೋ. ತೋರ್ಸ್ಬಿಟ್ರವತ್ತಾಗಿ ಅಯ್ಯೋ ಯಾರೋ ನೋಡ್ಬಿಟ್ಟು ನೋಡಿ ಬಿಡ್ತು ಮಧ್ಯೆ ಅದೊಂಥರ ಅದು ಕಂಟೆಂಟ್, ಅದು ಅವ್ರಿಗೆ ಗೊತ್ತು ಅಂತ ಹೇಳಿ. ಏನ್ ಚೆನ್ನಾಗಿತ್ತು ತಾಳ್ರ ಇಬ್ರು. ಯಾರನ್ನ ಮಾಡಕತ್ತ ಈಗ ಎಲ್ರು ಇಬ್ರು ಚೆನ್ನಾಗಿದ್ರು, ಇಬ್ರು ಸಮ ಇದ್ದೀರ. ಒಬ್ರು ಯಾರು ಒಬ್ರದ್ದು ಹೆಂಗೆ ಹೇಳ್ಬಿಡ್ತೀಯ? ನಿನ್ಗೆ ಅನ್ಸಿದ್ ಹೇಳು, ನಂಗೆ ಬೇಜಾರಿಲ್ಲ ಹೇಳು. ಒಬ್ರು ಹೇಳು ನೀನು. ಹೇಳು ಏನಂತ ಹೇಳೋಣ? ಯಾರು ಚೆನ್ನಾಗವ್ರು ಹೇಳು ಫಸ್ಟ್. ನೀನೇ ಚೆನ್ನಾಗಿದ್ದಿ ಬಿಡ ಆಯ್ತಾಗಿ. ನನಗೆ ಬೇಜಾರಿಲ್ಲ, ನನಗೆ ಕರೆಕ್ಟಾಗಿ ನನ್ನ ಹೆಸರು ಹೇಳ್ಬೇಡ ನೀನ್. ನನ್ನ ಹೆಸರು ಹೇಳಬೇಕು ಅಂತ ನನ್ಗೆ ಏನಿಲ್ಲ. ನಿನ್ಗೆ ಅನ್ಸಿದ್ ಹೇಳು. ನಿನ್ ಕಣ್ಣಿಗೆ ಯಾರು ಲಕ್ಷಣ ಕಾಣಿಸ್ತಾರ ಅದೇ ಹೇಳು. ಅಯ್ಯೋ ನಾನು ಇವಳು ಅನ್ನೋದು ಇವಳು. ನಾನು ಏನ್ ಮಾಡೋ ಮಜ್ಜಿ ಕೂತ್ಕೊಂಡು ನಿಮ್ ಮನ್ಸಿಗೆ ನಿನ್ ಟೇಸ್ಟ್ ಹೆಂಗೈತೆ ಅದೇ ಹೇಳ ದೊಡ್ಡಮ್ಮ. ಹೇಳು ಹೇಳು ಪರ್ವಾಗಿಲ್ಲ. ಎರಡಾಳು ಚೆನ್ನಾಗಿದ್ರು ಕಣ. ಅವ್ರು ಅಂತ ಭೇದ ಮಾಡಕ್ಕ ತಾಯಿ. ನೀನುವೇ ಮಗಳಾಗ್ಬೇಕು, ಅವಳು ಮಗಳಾಗ್ಬೇಕು, ಇಬ್ರು ಚೆನ್ನಾಗಿದ್ರು. ಹೇಳು, ನಮ್ಗೆ ಬೇಜಾರಿಲ್ಲ. ಏನ್ ಹೇಳ್ದೆ ಈಗ? ಹೇಳ್ದಮ್ಮ ನೀನೇ ಅಂತಾವ. ನನಗೆ ಸರಿ ಹೇಳೋಣ. ನಾನಂತೂ ಅದನ್ನಲ್ಲ ಕೇಳ ಉಡ್ಲ ಕನ್ನಡನು. ಏನೇ ಲಕ್ಷಣ ಆಗಿರೋ ಚೆನ್ನಾಗಿರೋದು. ಇನ್ನೇನ್ ಸಂಜೆಗಳನ್ನ ಮದ್ದಿ ಕುಡಿಸ್ಕೊಂಡ ಎರಡಾಳು ಚೆನ್ನಾಗಿದ್ದು ನನಗೆ ಒಂದೇಳು ಫಸ್ಟ್ ನಾನು ಯಾಕೆ ಒಂದೇಳು ದೊಡ್ಡಮ್ಮ ಯಾರು ಚೆನ್ನಾಗಿದ್ದಿ ಕಣತ್ತ ನೀನುವೇ. ಮತ್ತೆ ಅವಳು ಚೆನ್ನಾಗಳೆಂದಲ್ಲ ಈಗ. ಅವಳು ಚೆನ್ನಾಗಿ ಒಬ್ರು ಹೇಳು, ನಿನ್ ಕಣ್ಣಿಗೆ ಯಾರು ಚೆನ್ನಾಗ್ ಕಾಣ್ತಾರ ಅದೇ ಹೇಳು. ಗೊತ್ತಿಲ್ಲ ಅಂದ್ರೆ ಲಾಕ್ ಹೋಗು. ಎರಡಾಳು ಚೆನ್ನಾಗಿರ್ತಾಳ. ಒಂದ್ ಹೇಳ್ತೀನಿ ಮೊಡ್ಚಕ ಮಾಡಿಕೊಂಡಿದ್ದೀನಿ. ಇದೇ ನಿಂಗೆ ಕೊಡ್ತೀನಿ ಸೆಂಟ್ರಲ್ ಜಲ್ಲಿ ಸೇರ್ಕೊಂಡು ಹೇಳು ದೊಡ್ಡಮ್ಮ. ಎರಡಾಳು ಚೆನ್ನಾಗಿರ್ತಾಳ ಪಾಪ. ಅವಳೇ ನೀನೇನು ಇಬ್ರು ಬೇರದ ಒಂಥರ ಆಯ್ತು, ನೀವ್ ಒಬ್ರು ಹೇಳು. ಇಬ್ರು ಚೆನ್ನಾಗಿದ್ರು ಕಣ. ನಾನು ಅದೆಲ್ಲನೂ ಹೇಳೋಕ್ಕಾಗಲ್ಲ. ಮಾತ್ರ ಒಟ್ಟಲ್ಲಿ ಚೆನ್ನಾಗಿ ನೋಡ್ಕೊತಾಳೆ. ನನ್ನೊಂದು ಇವಳು ಹೊಸದಲ್ಲ, ನೀನು ದೂರದಲ್ಲಿದ್ದೀಯಾ ಇರೋದು ಹೇಳ್ತೀನಿ. ನೀನು ಪಾಪ ನೋಡ್ಕೊತೀಯ. ಅವಳು ಹೊಸದಾರೆ ಒಂದು ಸ್ವಲ್ಪ ನೋಡ್ಕೊತಾಳೆ, ಚೆನ್ನಾಗಿ ಬರ್ತಾಳೆ ಹೋಗ್ತಾಳೆ. ನೀನು ದೂರದಲ್ಲಿದ್ದೀಯ. ಎರಡಾಳು ಚೆನ್ನಾಗಿದ್ದೀರ, ಯಾರಿಗೂ ಮೋಸ ಮಾಡಕ್ಕಲ್ಲ. ನಿನ್ ಮನ್ಸಿಗೆ ಏನ್ ಅನ್ಸುತ್ತೆ ಅದೇ. ಎರಡಾಳು ಚೆನ್ನಾಗಿತ್ತು ಕಣ. ಅವಳು ಒಂದ್ ಹೇಳ್ತಿ ಹೇಳಕ್ ಸುಂಕುರವತ್ತಾಗಿ ಏನೇ ದೊಡ್ಡ ದೊಡ್ಡಮ್ಮನ ಮಧ್ಯೆ ಕುಡ್ಸ್ಕೊಂಡು ಏನೇ ಏನಿ ಕತೆ ಬೇಡ, ನಿಂದೇಳು. ಅಯ್ಯೋ ಸುಂಕುರ್ದೈತಿ ಹೇಳು. ಚೆನ್ನಾಗಿದೆ ಸುಂಕುರ್ದ. ಎರಡಾಳು ನಾನು ಅವ್ರು ಮಕ್ಕಳು ನನ್ಗಿಂತ ಮಾಡಂದ್ರ ನಾನು ಹಿಂಗ್ ಮಾಡ್ತಾ ಇದ್ದೀರಲ್ರಿ. ಹೇಳಿದಮ್ಮ ತೆಗಿಯರ್ತೆ ಚೆನ್ನಾಗಿದ್ರಿ ಇಬ್ರು. ಒಂದೇಳು ಒಂದೇಳು ಒಂದೇಳು. ಚೆನ್ನಾಗಿದೆ. ಅವಳೇ ಹೇಳು ಪರವಾಗಿಲ್ಲ. ಅವಳು ಚೆನ್ನಾಗಿದ್ದಾಳೆ. ಇಲ್ಲ ಅವಳೇ ಹೇಳು, ಅವಳೇ ಹೇಳು. ಅವಳು ಇದ್ ಮಾಡಕ ಫಸ್ಟ್ ಅವಳೇ ಹೇಳಾಯ್ತು. ಬಿಡ್ರೈತೆಗಿ ನಾ ಏನು ಬರಗಿಲ್ಲ. ಏನೇ ದೊಡ್ಡಮ್ಮ, ನಿನ್ ಕಣ್ಣಿಗೆ ಯಾರು ಚೆನ್ನಾಗ್ ಕಾಣಿಸ್ತಾರ? ನೀನು ಚೆನ್ನಾಗಿ ಕಾಣಿಸ್ತೀಯ. ಸಂದೀಪ್. ಓಕೆ ಅವಳೆ ಅವಳೆ. ದೊಡ್ಡಮ್ಮ, ಚಿಕ್ಕ ವಯಸ್ಸಲ್ಲಿ ಯಾರು ತುಂಬಾ ಆಟ ಮಾಡ್ತಾ ಇದ್ರು? ನನ್ನ ಅವಳಲ್ಲಿ ನೀನ್ ನೋಡ್ಕೊಂಡೇ ಇದ್ದೆ ತಾನೆ? ನೀನ್ ನೋಡ್ಕೊಂಡೇ ಇವಳು ಆಟ ಮಾಡೋದು. ಅವಳು ಆಟ ಮಾಡೋಳು ಸಿಕ್ಕಾಪಟ್ಟೆ. ಹೌದಾ? ನಾನು ನೀನು ಜಾಸ್ತಿ ಆಟ ಮಾಡ್ತೀವಿ. ಹೌದಾ? ದೊಡ್ಡಮ್ಮ ಕರೆಕ್ಟ್ ಆಗಿ ಇವಳು ಆಟ ಮಾಡೋಳು. ಹೋಗಿ ತಪ್ಪನ ಕಾಲಕ್ಕೆ ಬರೋಳು. ನಮ್ಮಪ್ಪ ಯಾರನ್ನ ಜಾಸ್ತಿ ಇಷ್ಟಪಡೋದು? ದೊಡ್ಡ ಅಪ್ಪನ್ ಕರ್ಕೊಂಡೇನು ದೊಡ್ಡಮ್ಮನ್ ಕೇಳು. ತಾಯಿ ದೊಡ್ಡಮ್ಮನ್ ಕೇಳ್ಬಿಡ. ನೀನ್ ಜಾಸ್ತಿ ಅವಳನ್ನ ಎತ್ಕೊಂಡು ಸ್ವಲ್ಪ ಇದ್ ನೋಡ್ಕೊಂಡಿದ್ಯಾ, ನಾನು ನೋಡ್ಕೊಂಡಿದ್ಯಾ? ನಿನ್ನ ಎತ್ಕೊಂಡಿದ್ದಿ ಸಾಕಪ್ಪ. ಮೊದ್ಲು ನೀನು ಹುಟ್ಟನಲ್ವಾ, ಪುಟ್ಟ ಅಜ್ಜಿ ಹಾಕಿದ್ದಿಲ್ಲ. ನಮ್ಮಮ್ಮಂಗೆ ಮದ್ವೆ ಆಗಿ 2 ವರ್ಷ ಮಕ್ಳಿತ್ತಿಲ್ವಂತೆ. ಅದಾದ್ಮೇಲೆ ಹುಟ್ಟಿರೋ ಸುಪುತ್ರಿ ಇವಳು. ಅವ್ರಿಗೆ 2 ವರ್ಷ ಮಕ್ಳಿಲ್ದೇ ಇರೋದಕ್ಕೆ ಇವಳು ಹುಟ್ಟಿರೋದಕ್ಕೂ ವೈಟ್ ಗುಂಡ ಮುದ್ದಾಗಿದ್ಲಂತೆ. ಏನೋ ಸಿಕ್ತಾಗ ಆಗ್ಬಿಟ್ಟಿದೆ. ಅದಕ್ಕೆ ಎಲ್ಲ ಎತ್ಕೊಂಡು ಸಾಕೋಬೇಕು. ಅದಾದ್ಮೇಲೆ 2ನೇದು ನಾನು ಹೆಣ್ಣಲ್ವಾ, ಇದು ಹೆಣ್ಣು ಅದು ಹೆಣ್ಣು. ಆ ಕಾಲದಲ್ಲಿ ಹೆಣ್ಮಕ್ಳಿಗೆ ಅಷ್ಟು ವ್ಯಾಲ್ಯೂ ಇತ್ತಿಲ್ಲ. ಹೆಣ್ಮಕ್ಳು ನಮ್ಮಪ್ಪ ಬೇಡ ಅಂದ್ರಂತೆ, ಒಬ್ಳೆ ಮಗಳು ಸಾಕು ಅಂದ್ರಂತೆ. ಆದ್ರೂ ನಮ್ಮಮ್ಮ ಇಲ್ಲ, ಇನ್ನೊಂದು ಮಗು ಬೇಕು ಅಂತ ನನ್ನ ಮಾಡ್ಕೊಂಡಿರೋದು. ಅದು ಹೆಣ್ಣಾಗ್ಬಿಟ್ಟಿದೆ. ಅವ್ರಿಗೆ ಇನ್ನ ಫುಲ್ಲು ಬೇಜಾರಾಗ್ಬಿಟ್ಟೈತೆ. ಅದಕ್ಕಿಂತ ಅದರಿಂದ ನನ್ನ ಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ಇತ್ತು ಎಲ್ಲಾರ್ಗು ಅಲ್ವಾ? ಏನ್ ಕೇಳ್ತೀಯ? ಇಬ್ರಲ್ಲಿ ಯಾರ ಮನ್ಸು ಒಳ್ಳೇದು? ಸೊ ನಾನು ಏನ್ ಹೇಳೋಣವ, ನಾನು ಇನ್ನು ಸಂಜು ಎರಡಾಳು ಮನ್ಸು ಒಳ್ಳೇದಕ್ಕಂತ ಇಬ್ರು ಮಕ್ಕಳಲ್ಲಿ ಹೆಣ್ಮಕ್ಳು ಒಳ್ಳೆಯವ್ರು ಯಾರು? ತುಂಬಾ ಒಳ್ಳೆಯವ್ರು ಯಾರು? ಇಬ್ರು ಒಳ್ಳೆಯವ್ರ ಕಣ. ನಾನು ಅದಿದ್ದು ಹೇಳಕ್ ಮತ್ತೆ ಅದ್ಮಾರ ಹೇಳ್ಬೇಕು. ಈಗ ಒಂದು ಕಷ್ಟ ಸುಖ ಅಂತ ಆಳ ಬರ್ಬೋದು, ಇವಳ ಬರ್ಬೇಕ. ನಿನ್ ಪಾಪ ದೂರದಲ್ಲಿರೋದು ಎಲ್ಲಿ ಬತ್ತಿ?
ನೋಡ್ಕೋಬೇಕು ಅವಳು ನಮ್ಮಂಗೆ ತಾನೇ ದೂರದಲ್ಲಿ ಇರೋಳು ಅಂತ ನನ್ನ ದೂರ ಮಾಡ್ತಾ ಐತೆ ನಮ್ ದೊಡ್ಡಮ್ಮ. ಇಲ್ಲ ಒಟ್ಟು ಅದೆಲ್ಲ ಇಲ್ಲ. ಈಗ ಒಂಚೂರು ಏನೋ ಹುಷಾರಿಲ್ಲ ಓಡಬರ್ತಾಳೆ ಮಾಡ್ತಾಳೆ ನೋಡ್ಕೊತಾಳೆ. ನೀನು ನೋಡ್ಕೊತೀಯ ಅವಳು ನೋಡ್ಕೋಬೇಕು ಎಲ್ಲ ನೋಡ್ಕೋಬೇಕು. ಇನ್ನೇನು ಮಾಡ್ತೀಯ ಅವಳಿಂದ ಯಾರಿಗೆ ಹೇಳ್ತಾಳೆ ಗಂಡು ಇವೆ ಹೆಣ್ಣು ಅಂತ ಸಾಕಿಲ್ವಾ ಪಾಪ ಇನ್ನೇನು ಅವಳು ತಾಯಿ ದೊಡ್ಡಮ್ಮ ಇಬ್ರಲ್ಲಿ ಯಾರು ಜಾಸ್ತಿ ಶೋಕಿ ಮಾಡೋದು ಯಾರು ಸ್ಟೈಲ್ ಮಾಡೋದು ಹೇಳು. ನಮ್ ದೊಡ್ಡಮ್ಮ ಇದಕ್ಕೆ ಈಸಿಯಾಗಿ ಆನ್ಸರ್ ಮಾಡ್ತಾರೆ. ನಂಗೆ ಹೇಳಮ್ಮ. ಸೋಕಿ ಜಾಸ್ತಿ ಮಾಡ್ತಾಳೆ ಸ್ಟೈಲು ಜಾಸ್ತಿ ಮಾಡ್ತಾಳೆ. ಯಾರು ಇವಳು ಹೌದಾ? ಕೈ ಎತ್ತು. ಅಯ್ಯೋ ಸಂಜೆ ಏನ್ ಎತ್ತಾರ್ದೆ ನಾವು ಸಂಜೆ ಏನ್ ಎತ್ತಾರ್ದೆ ನಾವು ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಸಂಜೆ ಏನ್ ಎತ್ತಾರ್ದೆ ನಾವು ಬಿಗ್ ಬಾಸ್ ಅಲ್ಲಿ ಸುದೀಪ್ ಎತ್ತಿದ್ ನೋಡಲ್ವಾ ನೀನು ವಿನ್ನರ್ ಯಾರು ಅಂತ? ಹಂಗೆ ಎತ್ಬೇಕು ಇಲ್ಲಿ ಎತ್ತು. ಹೇಳು ಸ್ಟೈಲು ಶೋಕಿ ಸ್ಟೈಲ್ ಯಾರು? ನೀನೇ ಮಾಡ್ತೀವ ಸೋಕಿ ಸ್ಟೈಲ್ ಪಾಪ ನಾನು ಇರೋದು ನೀನು ಮಾಡ್ತೀಯ ನನ್ನ ಬಟ್ಟೆಗಳ ಕಲರ್ ಶೋಕಿನೇ ಮಾಡಲ್ವಾ? ಸೋಕಿ ಮಾಡ್ತಿದ್ದ ನೀನು ನೀನ್ ಅಲ್ಲಿರ್ತೀಯಲ್ಲ ನಮಗೇನು ಗೊತ್ತಾಗಲ್ಲ ಇಲ್ಲಿ ಬಂದಾಗ ಮಾಡ್ತೀಯ ಪಾಪ ಬ್ರಿಲಿಯಂಟ್ ಆನ್ಸರ್ ಮಾಡೋದ್ರಲ್ಲಿ. ಅಲ್ಲ ಕಡೆ ಇಲ್ಲಿದ್ದಾಗ ನೀನು ಸೋಕಿ ಮಾಡ್ತೀಯ ಮಾಡಕ್ಕಲ್ಲ ನನಗ ಇವಳಿಲ್ಲ ಅವಳೆಲ್ಲ ಚೆನ್ನಾಗಿ ಸೋಕಿ ದೊಡ್ಡಪ್ಪ ಅವಳನ್ನ ಎತ್ಕೊಳ್ಳೋದು ನಮ್ನ ಎತ್ಕೊಳ್ಳೋದು ಮಕ್ಕಳಲ್ಲಿ. ದೊಡ್ಡಪ್ಪ ಅಂದ್ರೆ ಇವ್ರ ಈಗ ಸ್ವಲ್ಪ ಸ್ಟೋರಿ ಹೇಳ್ತಾರೆ ಕೇಳಿ ಇವಾಗ. ಕೂತ್ಕೊಂಡು ಓಡೋದಿದ ನಾನು ಕಿರಾಡಿವೆ ಎತ್ತಾಕ್ಬಿಟ್ಟೆ ಅಂತ ಜಾಸ್ತಿ ಹಾಕೊಂಡಿರೋರ ಹೋದಾಗ್ಲೇ ಇಟ್ಕೊಂಡು ಹೋಯ್ಬಿಡೋದು. ಅದಾದ್ಮೇಲೆ ಅವಳು ಯಾಕೆ ದೊಡ್ಡಪ್ಪ ನೋಡಿದ್ರೆ ಔತ್ಕೊಳ್ಳೋಳು ಎದ್ರುಕೊಳ್ಳೋಳು. ಕುಡ್ದು ಬಂದು ನಿಜವಾಗ್ಲೂ ನಮ್ ದೊಡ್ಡಪ್ಪ ಕುಡ್ಕೊಂಡ್ ಒಂದು ಆವಾಜ್ ಹಾಕ್ತಿದ್ರೆ ಮನೆ ಗ್ವಾಡ ಇದ್ವಲ್ಲ ಆ ಗ್ವಾಡ ಮುಳ್ಗೋಗಿ ನಿಂತ್ಕೊಂಡ್ಬಿಡೋದು ಕಿರಾಡೋದು. ದಡಮ್ಮ ಬರ ಬತ್ತೈತಿ ದಡಪ್ಪ ಹೊಡ್ದೈತಿ ಕಿರಾಡೋದು ಎಲ್ಲಾಗ ದೇವ್ರ ಏಮಿ ಹುಡುಗಿನೊಳಗೆ ಬಾಡ ನಿಂತೈತೆ ಅರ ದಡಪ್ಪ ಒಂದೈತಿಗೆ ಅಷ್ಟೇ ಎದ್ರುಕೊಳ್ಳೋಳು. ಇಷ್ಟು ಕೇಳಿದೀವಿ ನಮಗೆ ಗೊತ್ತಿರೋದ್ನ. ನೆಕ್ಸ್ಟ್ ಏನಾದ್ರು ಕೇಳ್ಬೇಕು ಕ್ವಶನ್ ಅಂತ ಇದ್ರೆ ನಿಮ್ ವ್ಯೂವರ್ಸ್ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ನಾನು ಆ ವಿಡಿಯೋಗೋಸ್ಕರ ನೆಕ್ಸ್ಟ್ ಬರ್ತೀನಿ ಬೆಂಗಳೂರಿಂದ. ಇಲ್ಲ ಇವಳು ಇರಲ್ಲೇನೋ ಇರಲ್ಲ ಅದಕ್ಕೆ ಹೇಳ್ತಾ ಇರೋದು. ಸಿಕ್ತಾಗ ನೆನ್ಕೊಂಡಿರ್ತೀವಿ ಒಂದ್ ಲೀಸ್ಟ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ ಕಮೆಂಟ್ ಮಾಡಿ ಇಂಥ ಕ್ವಶನ್ ಕೇಳಿ ದೊಡ್ಡಮ್ಮನ ಅಂತ. ನೆಕ್ಸ್ಟ್ ಯಾವಾಗ್ಲಾದ್ರೂ ನಾನು ನೆಕ್ಸ್ಟ್ ಟೈಮ್ ಬಂದಾಗ ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಓಕೆ ಇಷ್ಟನ್ನ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ನೆಕ್ಸ್ಟ್ ನಮ್ಮ ಅಮ್ಮನ್ ಕೇಳ್ತೀವಿ. ಇವಾಗಲ್ಲ ಯಾವಾಗ್ಲಾದ್ರೂ ಬರ್ತಾಳಲ್ಲ ನೆಕ್ಸ್ಟ್ ಟೈಮು ಲಿಸ್ಟ್ ಮಾಡ್ಕೊಂಡು ಇಟ್ಕೋತೀನಿ. ಸಾರಿ ದೊಡ್ಡಮ್ಮಂಗ ಕೇಳೋದ್ಕಿಂತ ನಮ್ಮ ಅಮ್ಮಂಗೆ ಏನೇನು ನಾವು ಕ್ವಶನ್ಸ್ ಕೇಳಬೇಕು ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಕಾಮಿಡಿ ತರ ನಿಮ್ಗೆ ದೊಡ್ಡಮ್ಮನ ಕಂಟೆಂಟ್ ದೊಡ್ಡಮ್ಮ ಮಾತಾಡೋದು ಇಷ್ಟ ಆಗಿದ್ರೆ ಅದು ಕ್ವಶನ್ಸ್ ಕೇಳಿ ನಿಮ್ಗೆ ಕಾಮೆಂಟ್ ಅಲ್ಲಿ. ಸೊ ನೆಕ್ಸ್ಟ್ ನಮ್ಮ ಅಮ್ಮಂಗೆ ನಾವು ಏನೇನು ಕ್ವಶನ್ ಕೇಳಬೇಕು ಅನ್ನೋದನ್ನ ಕಮೆಂಟ್ ಅಲ್ಲಿ ಹೇಳಿ. ನೆಕ್ಸ್ಟ್ ನಾವು ಅವಳು ಬಂದಾಗ ಅದೊಂದು ಕಂಟೆಂಟ್ ಮಾಡ್ತೀವಿ. ಸೊ ಓಕೆ ಇಷ್ಟು ಹೇಳ್ತಾ ಬ್ಲಾಗ್ನ ಇಲ್ಲಿ ಎಂಡ್ ಮಾಡ್ತಾ ಇದೀನಿ. ಈ ಬ್ಲಾಗ್ ನಿಮಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ. ನಾನು ಸಿಗ್ತೀನಿ, ನಾವು ಇಬ್ರು ಸಿಗ್ತೀವಿ. ಅವಳು ಬ್ಲಾಗಲ್ಲಿ ಅವಳು, ನನ್ನ ಬ್ಲಾಗಲ್ಲಿ ನಾನು. ಥ್ಯಾಂಕ್ ಯು, ಬಾಯ್. ಅಷ್ಟೇ.